ಮಾತಿನ ಮಲ್ಲ ಆಮೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಅಲ್ಲಿ ಒಂದು ಕೊಳವಿತ್ತು. ಅದರ ಬಳಿ ಒಂದು ಆಮೆಯು ವಾಸವಾಗಿತ್ತು. ಒಂದು ದಿನ ಕೊಳದಲ್ಲಿ ನೀರು ಕುಡಿಯುತ್ತಿದ್ದ 2 ಬಾತುಕೋಳಿಗಳನ್ನು ಅದು ಭೇಟಿ ಮಾಡಿತು. ನಮಸ್ಕಾರ, ಇದೊಂದು ಸುಂದರವಾದ ದಿನವಲ್ಲವೇ? ನೀವು ಎಲ್ಲಿ ವಾಸವಾಗಿದ್ದೀರಿ? ನಾವು ಹತ್ತಿರದಲ್ಲಿ ವಾಸವಾಗಿದ್ದೀವಿ ಎಂದಿತು ಸೋನಿ ಎಂಬ ಬಾತುಕೋಳಿ. ನಾವು ನಿನ್ನನ್ನು ಹಿಂದೆಂದೂ ನೋಡಿಲ್ಲವಲ್ಲ. ಓಹ್, ನಾನು ಯಾವಾಗಲೂ ಮನೆಯಲ್ಲೇ ಇರುತ್ತೇನೆ, ಅದಕ್ಕೆ ನೀವು ನನ್ನನ್ನು ನೋಡಿರಲಿಕ್ಕಿಲ್ಲ ಎಂದಿತು ಆಮೆ. ಸ್ವಲ್ಪ ದಿನಗಳಲ್ಲೇ ಆಮೆ ಮತ್ತು ಬಾತುಕೋಳಿಗಳು ಒಳ್ಳೆಯ ಸ್ನೇಹಿತರಾದರು. ಅವರು ತಮ್ಮ ಸಾಕಷ್ಟು ಸಮಯವನ್ನು ಒಟ್ಟಿಗೆ ಕಳೆಯುತ್ತಿದ್ದರು. ಅವು ಕೊಳದ ಬಳಿ ಭೇಟಿಯಾಗಿ ಕಾಡಿನಲ್ಲಿ ಒಟ್ಟಿಗೆ ಬಹುದೂರ ಓಡಾಡುತ್ತಿದ್ದವು. ಹೀಗೆ ಅವರು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಆದರೆ ಒಮ್ಮೆ ಕಾಡಿನಲ್ಲಿ ಕ್ಷಾಮ ಬಂದಿತು. ಮರಗಳು ಒಣಗಿದವು, ಕೊಳಗಳು ಮತ್ತು ನದಿಗಳು ಬತ್ತಿ ಹೋದವು. ಪ್ರಾಣಿಗಳು ಮತ್ತು ಪಕ್ಷಿಗಳು ಸಾಯುತ್ತಿದ್ದವು. ಅವುಗಳು ಆಹಾರ ಮತ್ತು ನೀರನ್ನು ಹುಡುಕುತ್ತಾ ಕಾಡನ್ನು ಬಿಟ್ಟು ಹೋಗಲು ಆರಂಭಿಸಿದವು. ಬಾತುಕೋಳಿಗಳು ಸಹ ಕಾಡನ್ನು ಬಿಟ್ಟು ಬೇರೆ ಉತ್ತಮ ಜಾಗವನ್ನು ಹುಡುಕಲು ನಿರ್ಧರಿಸಿದವು. ಆದರೆ ಹೋಗುವ ಮುಂಚೆ ಆಮೆಯನ್ನು ಭೇಟಿ ಮಾಡಿದವು. ಸ್ನೇಹಿತನೇ, ನಾವು ಕಾಡನ್ನು ಬಿಟ್ಟು ಹೋಗುತ್ತಿದ್ದೇವೆ. ಇಲ್ಲಿ ಜೀವನಕ್ಕೆ ಬಹಳ ಕಷ್ಟವಾಗಿದೆ. ನಿನಗೆ ಶುಭವನ್ನು ಹಾರೈಸುತ್ತೇವೆ ಎಂದವು. ಏನು, ಇಷ್ಟು ಕಷ್ಟದಲ್ಲಿ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಾ ಎಂದಿತು ಆಮೆ. ನೀವೆಂತ ಸ್ನೇಹಿತರು? ನನಗೆ ತುಂಬಾ ಹೆದರಿಕೆಯಾಗಿದೆ. ದಯವಿಟ್ಟು ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಎಂದು ಬೇಡಿಕೊಂಡಿತು. ನಿನ್ನನ್ನು ಕರೆದುಕೊಂಡು ಹೋಗಲು ನಾವು ಬಯಸುತ್ತೇವೆ, ಆದರೆ ಅದು ಹೇಗೆ ಸಾಧ್ಯ ಎಂದಿತು ಸೋನಿ. ನನಗೆ ಗೊತ್ತು, ನನಗೆ ಹಾರುವುದಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನಲ್ಲೊಂದು ಉಪಾಯವಿದೆ. ಹೌದೇ? ನಿನ್ನನ್ನು ನಮ್ಮೊಡನೆ ಕರೆದುಕೊಂಡು ಹೋಗಲು ಸಾಧ್ಯವಾದರೆ ಖಂಡಿತ ಕರೆದುಕೊಂಡು ಹೋಗುತ್ತೇವೆ ಎಂದು ಬಾತುಕೋಳಿಗಳು ಹೇಳಿದವು. ಒಳ್ಳೆಯದು ಎಂದು ಆಮೆಯು ನಿಟ್ಟುಸಿರು ಬಿಟ್ಟು ಹೇಳಿತು. ನೀವಿಬ್ಬರು ಒಂದು ದೊಡ್ಡ ಕೋಲಿನ 2 ತುದಿ ನಿಮ್ಮ ಕೊಕ್ಕುಗಳಿಂದ ಹಿಡಿದುಕೊಳ್ಳಿ. ನಾನು ಅದನ್ನು ನನ್ನ ಬಾಯಲ್ಲಿ ಹಿಡಿದುಕೊಳ್ಳುತ್ತೇನೆ. ಹೀಗೆ ನೀವು ನನ್ನನ್ನು ಎತ್ತಿಕೊಂಡು ಹಾರಬಹುದು ಎಂದಿತು. ಆಮೆಯ ಉಪಾಯವನ್ನು ಕೇಳಿ ಬಾತುಕೋಳಿಗಳಿಗೆ ಬಹು ಸಂತೋಷವಾಯಿತು. ಅವು ಒಂದು ದೊಡ್ಡ ಕೋಲನ್ನು ಹುಡುಕಲು ಹೋದವು. ಇಲ್ಲಿದೆ ಒಂದು ದೊಡ್ಡ ಕೋಲು, ನಡೆ ಹೋಗೋಣ ಎಂದಿತು ಸೋನಿ. ಆದರೆ ಪ್ರಯಾಣದಲ್ಲಿ ನೀನು ನಿನ್ನ ಬಾಯನ್ನು ತೆರೆಯಬಾರದು. ನಿನ್ನ ಬಾಯಿಯನ್ನು ಸ್ವಲ್ಪ ತೆರೆದರೂ ಕೆಳಗೆ ಬೀಳುತ್ತೀಯಾ ಎಂದಿತು. ಸರಿ, ನಾನೇನು ಪೆದ್ದನಲ್ಲ ಎಂದಿತು ಆಮೆ. ಸರಿ, ಹಾಗಾದರೆ ನಾವೆಲ್ಲರೂ ಹೋಗೋಣ. ನಾವು ಒಂದು ಸುಂದರವಾದ ಕೊಳವನ್ನು ನೋಡಿದ್ದೇವೆ. ನೀನು ಅದನ್ನು ನೋಡಿದರೆ ಖಂಡಿತ ಇಷ್ಟಪಡುತ್ತೀಯ. ನಾವು ಇಲ್ಲಿ ಒಟ್ಟಿಗಿದ್ದಂತೆ ಅಲ್ಲಿಯೂ ಒಟ್ಟಿಗಿರಬಹುದು. ತುಂಬಾ ಚೆನ್ನಾಗಿರುತ್ತದೆ. ಹೀಗೆ ಹೇಳುತ್ತಾ ತಮ್ಮ ಹೊಸ ಮನೆಗೆ ಪ್ರಯಾಣ ಪ್ರಾರಂಭಿಸಿದವು.
ಆಮೆಗೆ ದಾರಿಯಲ್ಲಿ ಕಂಡಿದ್ದನ್ನೆಲ್ಲ ನೋಡಿ ಆಶ್ಚರ್ಯವಾಯಿತು. ತನ್ನ ಸಂತೋಷವನ್ನು ಹೇಳಿಕೊಳ್ಳಬೇಕೆಂದಾಗ ಸೋನಿಯ ಸಲಹೆ ನೆನಪಾಗಿ ಸುಮ್ಮನಾಯಿತು. ಅವರು ಒಂದು ದೊಡ್ಡ ಮೈದಾನದ ಮೇಲಿಂದ ಹಾರುತ್ತಿದ್ದರು. ಮೈದಾನದಲ್ಲಿ ಒಂದು ಮಕ್ಕಳ ಗುಂಪು ಆ 3 ಸ್ನೇಹಿತರನ್ನು ನೋಡುತ್ತಾ ಚಪ್ಪಾಳೆ ತಟ್ಟಿದರು. ನೋಡಿ, ಅಲ್ಲಿ ನೋಡಿ, ಬಾತುಕೋಳಿಗಳು ಪೆದ್ದ ಆಮೆಯನ್ನು ಎತ್ತಿಕೊಂಡು ಹೋಗುತ್ತಿವೆ ಎಂದು ಕೂಗಿದರು. ಆಮೆಗೆ ತನ್ನನ್ನು ಪೆದ್ದನೆಂದು ಕರೆಸಿಕೊಳ್ಳಲು ಇಷ್ಟವಿರಲಿಲ್ಲ. ಅದಕ್ಕೆ ಕೋಪ ಬಂದಿತು. ಆ ಮಕ್ಕಳನ್ನು ಬೈಯಲು ತನ್ನ ಬಾಯನ್ನು ತೆರೆಯಿತು ಮತ್ತು ಕೆಳಗೆ ಬಿತ್ತು. ಎಂಥ ಪೆದ್ದ ಆಮೆ ಎಂದು ಒಂದು ಮಗು ನಕ್ಕಿತು. ತಾನೊಬ್ಬನೇ ಹಾರಲು ಸಾಧ್ಯ ಎಂದುಕೊಂಡಿರಬೇಕು. ಬಾತುಕೋಳಿಗಳು ತಮ್ಮ ಸ್ನೇಹಿತನನ್ನು ಕಳೆದುಕೊಂಡಿದ್ದಕ್ಕಾಗಿ ಅತ್ತವು. ಅವುಗಳಿಗೆ ತುಂಬಾ ದುಃಖವಾಯಿತು. ಓಹ್, ನಮ್ಮ ಸ್ನೇಹಿತನೇ ಎಂದು ಸೋನಿ ಅತ್ತಿತು. ನಿಜವಾದ ಸಂತೋಷವು ಮೌನವಾಗಿರುವುದರಿಂದ ಸಿಗುತ್ತದೆಂದು ಅವನಿಗೇಕೆ ತಿಳಿಯಲಿಲ್ಲ?